ಏನಿಗೆ ಜಾಗ ಬೇಕು, ನಿಮ್ಗೆ ಅವಕಾಶ. ಕೆಲವರು ಪ್ರೆಷರ್ ಮೇಲೆ ಬಂದಿರ್ತೀರಿ, ಕೆಲವು ಏನು ಇಲ್ಲದೆ, ಕೆಲವರು ಯಾರು ಪರಿಚಯ ಇಲ್ಲದೆ ಹೋದವರು ಪಾಪ ಸರ್ಕಾರದಲ್ಲಿ ಎಲ್ಲಿ ಆಗ್ತಾರೋ ಆ ಕೆಲಸ ನೀವು ಮಾಡ್ಕೊಂಡು ಬರ್ತಾ ಇದ್ರಿ. ಬಹಳ ಜನ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇಲ್ಲ, ಆಲ್ಮೋಸ್ಟ್ ಮೋರ್ ದೆನ್ 60% ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇಲ್ಲ. ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಅವ್ರವ್ರ ಊರುಗಳಿಂದ ಬರೋದು, ಎಲ್ಲಿಂದ ಬರೋದು, ಮಾಡೋದು. ಒಂದು ಫೋನ್ ಇದೆ, ಮಾಡಿದಾಗ ಬಹಳ ಇದರಿಂದ ಮಾತಾಡೋದು, ಇವೆಲ್ಲ ಕೂಡ ಬಹಳ ಅತಿ ಹೆಚ್ಚಾಗಿ ಕಾಣ್ತಾ ಇದೆ. ಅದಕ್ಕೆ ನಾನು ಪ್ರಾರಂಭದಲ್ಲಿ ನಮ್ಮ ಎಲ್ಲ ಸೀನಿಯರ್ ಆಫೀಸರ್ಸ್ ಹೇಳಿದ್ದೇನೆ, ಪ್ರತಿ ತಾಲೂಕಲ್ಲೂ ಕೂಡ PDO ಇಂದ ಹಿಡಿದು, ರೆವಿನ್ಯೂ ಇನ್ಸ್ಪೆಕ್ಟರ್ ಇಂದ, ವಿಲೇಜ್ ಅಕೌಂಟ್ ಇಂದ ಹಿಡಿದು ಎಲ್ಲರೂ ಕೂಡ ಅಲ್ಲಿಂದ ಮೇಲ್ಮಟ್ಟದ ಆಫೀಸರ್ ಎಲ್ಲ ಕಂಪಲ್ಸರಿ ಆಗಿ ಅವನು ಅವರವರ ಕೇಂದ್ರ ಸ್ಥಳದಲ್ಲಿ ಅವರು ವಾಸವಾಗಬೇಕು, ಅವರು ಬೋರ್ಡ್ ಹಾಕ್ಬೇಕು, ಅವ್ರ ಸಂಪರ್ಕದ ವ್ಯವಸ್ಥೆ ಇಟ್ಕೊಳ್ಬೇಕು. ಇವತ್ತಿರೋ ಟೆಕ್ನಾಲಜಿ ಎಲ್ಲಿದ್ದಾನೆ ಅಂತೇಳಿ ಇವತ್ತು ನಾವು 750 ಕಡೆ ಈ ಒಂದು ಸಭೆ ಇವತ್ತು ನಡೀತಾ ಇದೆ. 750 ಕಡೆ ಅವರೆಲ್ಲ ಇಲ್ಲಿಗೆ ಬಂದು ದೊಡ್ಡ ಭಾಷಣ ಮಾಡಬೇಕಾದಂತ ನನಗೆ ಅವಶ್ಯಕತೆ ಇಲ್ಲ. ಈ ಭಾಷಣಕ್ಕೆ ನಾವಿಲ್ಲಿ ಸೇರಿಲ್ಲ. ನನಗೆ ಭಾಷಣ ಮಾಡೋಂಥ ಚಟ ಕೂಡ ನನಗೇನು ಅವಶ್ಯಕತೆ ಇಲ್ಲ. ಬಟ್ ನಾನೊಬ್ಬ ರಾಜ್ಯದ ಒಬ್ಬ ಪ್ರಮುಖನಾಗಿ, ಒಬ್ಬ ಪ್ರಮುಖ ನೌಕರನಾಗಿ ನಾನು ನನ್ನ ಅಭಿಲಾಷೆ ಏನಿದೆ, ನಮ್ಮ ಸರ್ಕಾರ ಚಿಂತನೆ ಇದೆ, ನಮ್ಮ ಸರ್ಕಾರ ಮಾರ್ಗದರ್ಶನ ಇದೆ, ಮುಂದಿನ ದಿನದಲ್ಲೇ ನೀವು ಯಾವ ರೀತಿ ಹೋಗ್ಬೇಕು ಅಂತ ಹೇಳಿ ನಿಮ್ಗೆ ನಾನು ಮನವಿ ಮಾಡಬೇಕು ಅಂತ ಹೇಳಿ ನಾನು ಇಲ್ಲಿ ನಿಂತಿದ್ದೇನೆ. ನನ್ನ ಭಾಷೆ ಯಾವ ರೀತಿ ಬೇಕಾದ್ರೂ ಉಪಯೋಗಿಸ್ಕೋಬಹುದು, ಆ ಭಾಷೆಯಿಂದ ಏನೋ ಪ್ರಯೋಜನ ಆಗ್ತಿಲ್ಲ. ಐ ಬಿಲೀವ್ ಹ್ಯೂಮನ್ ರಿಲೇಶನ್ಶಿಪ್. ನನಗೆ ಜಾತಿ ಬಗ್ಗೆ ನಂಬಿಕೆ ಇಲ್ಲ. ನನಗೆ ಇವತ್ತು ಧರ್ಮ ಯಾವ್ದು ಬೇಕಾದ್ರೂ ನೀವು ಆಯ್ಕೆ ಮಾಡ್ಕೋಬಹುದು, ನೀವು ಯಾವ ಧರ್ಮದಲ್ಲಿ ಬೇಕಾದ್ರೂ ಇರ್ಬೋದು. ನನ್ ಪೋಸ್ಟಿಂಗ್ಸ್ ಕೊಡುವಾಗ ಮತ್ತೊಂದು ಕೊಡ್ಬೇಕಾದ್ರೆ ನಾನು ಇದನ್ನೆಲ್ಲ ಸಮಾನತೆ ಇರಬೇಕು ಅಂತ, ಸೋಷಿಯಲ್ ಜಸ್ಟಿಸ್ ಇರಬೇಕು ಅನ್ನೋ ಒಪ್ಪೋದು, ಇದು ನಮ್ಮ ಮೂಲ ಸಿದ್ಧಾಂತ. ಇದು ನಾನು ಅಧಿಕಾರದಲ್ಲಿರುವಂತಹ ಒಂದು ಪಕ್ಷದ ಒಂದು ಮಾರ್ಗದರ್ಶನ ಇದು. ಸೊ ಎಲ್ಲರೂ ಕೂಡ ಸಮಾನತೆಯಿಂದ ನಾನು ನೋಡಬೇಕು ಅನ್ನೋ ದೃಷ್ಟಿಯಿಂದ. ಅದರಿಂದ ನಿಮ್ಮ ಸ್ಪಂದನೆ, ನಿಮ್ಮ ನಡವಳಿಕೆ ಕೂಡ ಪ್ರತಿಯೊಬ್ಬರು ಕೂಡ ನಮ್ಗೆ ಹೆಂಗೆ ಮಾರ್ಕ್ಸ್ ಕಾರ್ಡ್ ಆಗ್ತದೋ, 5 ವರ್ಷಕ್ಕೊಮ್ಮೆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ನಮಗೂ ಕೂಡ ನಂಬರ್ ಆಗ್ತಾರೋ ಜನ, ಆ ರೀತಿ ನಿಮ್ಗೂ ಕೂಡ ಹಾಕುವಂತ ಶಕ್ತಿ ನಿಮ್ಮ ಹಿರಿಯರಿಗೂ ಕೂಡ ಇದೆ, ಹಿರಿಯ ಅಧಿಕಾರಿಗಳಿಗೂ ಇದೆ, ನಮಗೂ ಇದೆ ಅನ್ನೋದು ಕೂಡ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ತಾವು ಮನಸ್ಸನ್ನ ಬಹಳ ಶುದ್ಧವಾಗಿ ತಾವು ಮಾಡುವಂತ ಕೆಲಸದಲ್ಲಿ ಗಮನದಲ್ಲಿ ಇಟ್ಕೊಂಡ್ರೆ ಎಲ್ಲ ಕಷ್ಟಕ್ಕೂ ಕೂಡ ಆಗಿದೆ. ನಿಸ್ವಾರ್ಥ ಜನಸೇವೆ, ಪಾರದರ್ಶಕತೆ, ಇವತ್ತು ಇದನ್ನು ಗಮನದಲ್ಲಿ ಇಟ್ಕೊಂಡು ಈ ರೀತಿ ಅಧಿಕಾರವನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾವು ನಿಮಗೆ ಮಾರ್ಗದರ್ಶನ ಕೊಟ್ಟಿದ್ದೇವೆ. ದಾವಣಗೆರೆ, ಕೋಲಾರ, ಕೊಪ್ಪಳ, ಮಂಡ್ಯ, ಮೈಸೂರು, ವಿಜಯನಗರ, ಅದೇ ರೀತಿ ಇನ್ನು 166 ತಾಲೂಕುಗಳಲ್ಲಿ ಕೂಡ ಸಾಕಷ್ಟು ನೀರಿನ ಕೊರತೆ ಆಗಿದೆ. ಅದಕ್ಕೆ ಬೇಕಾದ ವ್ಯವಸ್ಥೆಗಳಿಗೆ ರಾಜ್ಯ ಸರ್ಕಾರದಿಂದ, ರಾಜ್ಯದಿಂದ ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲೂಕು ಮಟ್ಟದ ಟಾಸ್ಕ್ ಫೋರ್ಸ್ಗಳು ರಚನೆ ಆಗಿದ್ದಾವೆ. ಅದಕ್ಕೆ ಸಾಕಷ್ಟು ಹಣ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ರಿಲೀಸ್ ಮಾಡಿದ್ದಾರೆ. ಮಾತ್ರವಲ್ಲ, ಪ್ರತಿಯೊಂದು ಕಾನ್ಸ್ಟಿಟ್ಯೂಯೆನ್ಸಿಗೆ 1 ಕೋಟಿಯಷ್ಟು ಅನುದಾನವನ್ನು ಕೂಡ ಒದಗಿಸಿರುತ್ತಾರೆ. ಅದು ಎಲ್ಲ ಅನುದಾನ ಆಗಲಿ ಮತ್ತು ವಿವಿಧ ಯೋಜನೆಗಳ ಪರಿಹಾರಗಳು ಇದ್ದಾಗ ನಮ್ಮೆಲ್ಲರ ಜವಾಬ್ದಾರಿ ಏನಂತಂದ್ರೆ, ಯಾರಿಗೂ ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ಇರಬಾರ್ದು, ಮೇವಿಗೆ ತೊಂದರೆ ಆಗಬಾರ್ದು, ಜನರು ವಲಸೆ ಹೋಗಬಾರ್ದು. ಆ ರೀತಿ ನಾನಾ ಕ್ರಮಗಳನ್ನ ನಾವು ತಗೊಳ್ಬೇಕಾಗತ್ತೆ, ರೈತರನ್ನ ನಾವು ನೋಡ್ಕೊಳ್ಬೇಕಾಗತ್ತೆ. ಇದೇ ಹಿನ್ನೆಲೆಯಲ್ಲಿ ಇದೇ ರೀತಿಯಲ್ಲಿ ನಾವು ಹೊಸದಾಗಿ ರಾಜ್ಯದಲ್ಲಿ ವಿಬಿಜಿ ರಾಮ್ಜಿ ಯೋಜನೆಯನ್ನ ಕಾರ್ಯಗತಗೊಳಿಸಿದೀವಿ. ಅದರಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತ್ ಅಲ್ಲಿ ನಾವು ವಿವಿಧ ಕಾಮಗಾರಿಗಳು, ಅದು ವೈಯಕ್ತಿಕ ಕಾಮಗಾರಿಗಳಾಗಬಹುದು ಅಥವಾ ಸಮುದಾಯ ಆಧಾರಿತ ಕಾಮಗಾರಿಗಳಾಗಬಹುದು, ನೀರನ್ನ ಶೇಖರಿಸುವಂತದ್ದು ಆಗಿರಬಹುದು, ದನದ ಕೊಟ್ಟಿಗಳು, ಈ ತರ ಸುಮಾರು ಕಾಮಗಾರಿಗಳಾಗಬಹುದು. ಅದನ್ನು ಕೂಡ ಸುಮಾರು 10,000 ಕೋಟಿ ಅನುದಾನವನ್ನ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಸೇರಿ ನೀಡಲಾಗಿದೆ. ಅದರಿಂದ ಈ ಯೋಜನೆಯ ಸಂಪೂರ್ಣ ಉಪಯೋಗ ಗ್ರಾಮೀಣ ನಾಗರಿಕರಿಗೆ ವಿಶೇಷವಾಗಿ ನಾವು ತಲುಪಿಸುವಂತ ಜವಾಬ್ದಾರಿಯನ್ನು ಹೊಂದಿಕೊಂಡು ಈ ಸಮಸ್ಯೆ ಇರ್ತಕ್ಕಂಥ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಂತ ಡಾಕ್ಟರ್ ಪರಮೇಶ್ವರ್ ಅವರೇ,
ವೇದಿಕೆ ಮೇಲೆ ನಮ್ಮ ಮಂತ್ರಿಮಂಡಲ ಮತ್ತು ಎಲ್ಲ ನನ್ನ ಸಹೋದ್ಯೋಗಿಗಳು ಚೀಫ್ ಸೆಕ್ರೆಟರಿ ಆದಿಯಾಗಿ ಇಲ್ಲಿರೋ IAS ಅಧಿಕಾರಿಗಳಾದಿಯಾಗಿ IPS ಅಧಿಕಾರಿಗಳಾದಿಯಾಗಿ ನಾವೆಲ್ಲ ಸರ್ಕಾರಿ ನೌಕರರು, ಒಂದು ದೊಡ್ಡ ಅಧಿಕಾರಿಗಳೆಲ್ಲ ನಾವು ಮಂತ್ರಿ ಅಂತ ಹೆಸರಿರ್ಬೋದಷ್ಟೇ, ಮೂಲ ನಾವೆಲ್ಲ ಸರ್ಕಾರಿ ನೌಕರು. ನಮಗೆ ಭಗವಂತ ನಮ್ಮ ಹಿರಿಯರ ಆಶೀರ್ವಾದದಿಂದ ಈ ನಾಡಿನಲ್ಲಿ 7 ಕೋಟಿ ಜನ ಇದ್ದಾರೆ. 5.25 ಕೋಟಿ ನೌಕರಿಗೆ ಈ ಭಾಗ್ಯ ಸಿಕ್ಕಿದೆ. ಈ ಭಾಗ್ಯವನ್ನ, ಈ ಅವಕಾಶವನ್ನ ಯಾವ ರೀತಿ ಉಪಯೋಗಿಸಿಕೊಳ್ಬೇಕು ಅಂತ ಬಹಳ ಮುಖ್ಯ. ನಾನು ಅನೇಕ ಭಾಷೆಗಳಲ್ಲಿ ಒಂದು ಮಾತು ಹೇಳಿದ್ದೇನೆ, ದೇವರು ಹೊರನ ಕೊಡುದಿಲ್ಲ, ಶಾಪನ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ಅವಕಾಶವನ್ನ ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯ. ನಾನು ಹಿಂದೆ KC ರೆಡ್ಡಿ ಅವರ ಕಾಲದಿಂದ ಹಿಡಿದು ನಿಜೀರ್ನಪ್ಪನವರು, ಕೆಂಗಲ್ ಹನುಮಂತಯ್ಯನವರು, ಬಿಡಿ ಜತ್ತಿಯವರವರು, ರಾಮಕೃಷ್ಣ ಹೆಗಡೆಯವರು, ದೇವೇಗೌಡರು, JH ಪಟೇಲ್ರು, ಬಂಗಾರಪ್ಪನವರು, SN ಕೃಷ್ಣರವರು, ಸಿದ್ದರಾಮಯ್ಯನವರು, ಹೀಗೆ ಬೊಮ್ಮಾಯಿಯವರು, ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರ್ ಅವರು, ಕುಮಾರಸ್ವಾಮಿ ಅವರು ಎಲ್ಲರೂ ಕೂಡ ವಿವಿಧ ರೀತಿ ನಾಡಿನ ಮುಖ್ಯಮಂತ್ರಿಗಳು, ಸದಾನಂದಗೌಡರು ಆದಿಯಾಗಿ ಅವರ ಆಡಳಿತವನ್ನ ಅವ್ರದೇ ರೀತಿಯಲ್ಲಿ ಅವರ ಅನುಭವದ ಮೇಲೆಗೆ ಅವರ ಸಿದ್ಧಾಂತವನ್ನ ಇಟ್ಕೊಂಡು ಅವರು ಕೆಲಸವನ್ನ ಮಾಡಿದ್ದಾರೆ. ಅವರು ಆಡಳಿತವನ್ನು ಮಾಡಿದ್ದಾರೆ. ಆಡಳಿತವನ್ನ ಜನರ ಸೇವೆಯನ್ನ ಗಮನದಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ವಿಧಾನಸೌಧದ ಮೇಲೆ ಹನುಮಂತಯ್ಯನವರು ಕಟ್ಟಿದಾಗ ಇದನ್ನ ನಾನು ಒಂದಷ್ಟು ದಿನ ಜೈಲು ಮಂತ್ರಿ ಇದೆ. ಜೈಲು, ಪ್ರಿಸನ್, ಹೋಮ್ ಗಾರ್ಡು, ಫೈರ್ ಫೋರ್ಸ್ ಇವೆಲ್ಲ ನನ್ನ ಹತ್ರ ಇತ್ತು ಬಂಗಾರಪ್ಪನ ಕಾಲದಲ್ಲಿ. ಆ ಇತಿಹಾಸ ನೋಡಿದೆ ನಾನು. ನಮ್ಮ ಜೈಲಿನಲ್ಲಿರುವಂತ ಕೈದಿಗಳು ಅವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ಈ ವಿಧಾನಸೌಧನ ಕಟ್ತಾ ಇದ್ರಂತೆ. ಆ ಕಲ್ಲು ಅವೆಲ್ಲ ಕ್ರೇನ್ ಗೀನೆಲ್ಲ ಇರ್ಲಿಲ್ಲ, ದೊಡ್ಡ ದೊಡ್ಡ ಕಲ್ಲೆಲ್ಲ ನಿಲ್ಲಿಸ್ತಾ ಇದ್ರಂತೆ. ಆ ಕೋಪ ತಡಿಲಾರದೆ ಮುಖ್ಯಮಂತ್ರಿಗಳ ಮೇಲೆ ಆ ಕೈದಿಗಳು ಕಾಲಲ್ಲಿದ್ದ ಚಪ್ಪಿನ ತೆಗೆದುಕೊಂಡು ಬಿಸಾಕ್ದಂತಹ ಘಟನೆ ಕೂಡ ಈ ರಾಜ್ಯದಲ್ಲಿ ನಡೆದಿದೆ. ವಿಶ್ವೇಶ್ವರಯ್ಯನವರು ₹1 ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿ ಆ ದಾಖಲೆಗಳಲ್ಲಿ ಕೂಡ ನಾನು ಯಾವುದೋ ಒಂದು ಕಮಿಟಿಲಿದ್ದೆ. ನಾನು ಅವರ ಪುಸ್ತಕ ದಾಖಲೆ ನಮ್ಮ ಇವತ್ತು ನಮ್ಮ ಆರ್ಚಿವ್ಸ್ ಇದೆ. ನನಗೇನು ಬೇಡ, ₹1 ನಾನು ಮಾಡ್ತೀನಿ ಅಂತ ಹೇಳಿ ಕೆಲಸ ಮಾಡಿದಂತ ಇತಿಹಾಸ ಕೂಡ ಇಲ್ಲಿದೆ. ಅದಕ್ಕೆ ವಿಧಾನಸೌಧದ ಮೇಲೆ ಬರೆದಿರೋದೇ ಜನರ ಸೇವೆ, ವರ್ಕ್ ಈಸ್ ವರ್ಷಿಪ್ ಅಂತ ಹೇಳಿ ಇವತ್ತು ವಿಧಾನಸೌಧದ ಮೇಲೆ ಇದೆ. ನಮ್ಮ ನಾಡು ಬಸವಣ್ಣನ ನಾಡು. ಇವತ್ತು ನಾವು ಭಾಷಣ ಮಾಡುವಾಗ ಹೇಳ್ತಾ ಇರ್ತೇವೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಪತ್ರಿಕಾರಂಗ ಇವೆಲ್ಲ ಕೂಡ 4 pillars ಆಫ್ ಡೆಮೋಕ್ರಸಿ ಅಂತ. ಒಂದ್ ಕಡೆ ಶಿಕ್ಷಕ, ಒಂದ್ ಕಡೆ ವೈದಿಕ, ಕೃಷಿಕ, ಶಿಕ್ಷಕ, ಕೃಷಿಕ, ಸೈನಿಕ, ಇವರೆಲ್ಲ ಕೂಡ ಸರ್ಕಾರದಲ್ಲಿ ಎಲ್ಲ ಒಬ್ಬೊಬ್ರು ಒಂದೊಂದು ಪಿಲ್ಲರ್ಗಳಾಗಿ ಸಮಾಜದಲ್ಲಿ ನಾವು ಕೆಲಸ ಮಾಡಿಕೊಂಡು ನಾವೆಲ್ಲ ಬದುಕ್ತಾ ಇದ್ದೇವೆ. ಇವತ್ತು ನಾನು ಮುಖ್ಯಮಂತ್ರಿಯಾಗಿ ಇಲ್ಲಿಗೆ ಬಂದು ಕೂತಿರುವುದು ನನಗೆ ನನ್ನ ಇತಿಹಾಸ ಪುಟದಲ್ಲಿ ನಾವು ಏನು ಇಲ್ಲಿ ಬಿಟ್ಟು ಹೋಗ್ತೀವಿ ಅನ್ನೋದು ಮುಖ್ಯ. ನಿಮ್ಗೆ ಹೆಂಗೆ ಭಗವಂತ 7 ಕೋಟಿ ಜನರ ಪೈಕಿ 5.25 ಲಕ್ಷ ಜನ ನಿಮ್ಗೆ ಈ ನೌಕರ ಹುದ್ದೆಯನ್ನ, ಅಧಿಕಾರ ಹುದ್ದೆಯನ್ನ ಏನು ನಿಮ್ಮ ಶ್ರಮದಿಂದ
ನಿಮ್ಮ ಪಾರದರ್ಶತೆಯ ಅಧಿಕಾರವನ್ನು ಜನ ಕೊಟ್ಟಿದ್ದಾರೆ. ಇದು ಜನಸಾಮಾನ್ಯರ ಬದುಕಿಗೆ ಬದಲಾವಣೆ ತರಂತ ಒಂದು ಜವಾಬ್ದಾರಿ ಆಗಬೇಕು. ನಾನು ಹಿಂದೆ ಹೇಳಿದ್ದೇನೆ, ನಾನು ಹಿಂದೆ ಪೇಜಸ್ ನಾನು ಓದ್ಲಿಕ್ಕೂ ಇಷ್ಟ ಇಲ್ಲ. ನನಗೆ ಐ ಡೋಂಟ್ ಬಿಲೀವ್ ಇನ್ ರೀಡಿಂಗ್ ಹಿಸ್ಟ್ರಿ ಆರ್ ರೈಟಿಂಗ್ ಹಿಸ್ಟ್ರಿ. ಐ ಬಿಲೀವ್ ಇನ್ ಕ್ರಿಯೇಟಿಂಗ್ ಹಿಸ್ಟ್ರಿ. ಸೊ ಅದಕ್ಕೆ ಹೊಸ ಅಧ್ಯಾಯಕ್ಕೆ ನಾನು ಕಾಲಿಡ್ತಾ ಇದ್ದೇನೆ. ಸೊ ಈ ರಾಜ್ಯದ ಅನೇಕ ಅಧಿಕಾರಿಗಳು, ನೌಕರರು ಹಿಂದೆ ಏನು ರಿಟೈರ್ಡ್ ಆಗಿದ್ದಾರೆ, ಶಿಕ್ಷಣ ಇಲಾಖೆ ಇರ್ಬೋದು, ಗೃಹ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಯಾವುದೇ ಇಲಾಖೆ ಆಗಲಿ, ಕೃಷಿ ಇರ್ಬೋದು, ಎಲ್ಲ ಇರ್ಬೋದು. ಇವತ್ತು ಏನು ಈ ಸಿಸ್ಟಮ್ ರನ್ ಆಗಿದೆ, ನಮ್ಮ ರಾಜ್ಯಕ್ಕೆ ಅತಿ ಉತ್ತಮವಾಗಿ ಸೇವೆ ಮಾಡಿದ್ರಿಂದನೇ ಇವತ್ತು ಕರ್ನಾಟಕ ರಾಜ್ಯ ಯಾರು ನಮಗೆ ಬೆಂಬಲವಾಗಿ ನಿಂತ್ಕೊಳ್ಳದೆ ಇರಲಿ, ಇಲ್ಲಿರುವಂತ ತಂತ್ರಜ್ಞಾನ, ಇಲ್ಲಿರುವಂತ ವಿದ್ಯಾರ್ಥಿಗಳು, ಇಲ್ಲಿರುವಂತ ಅನೇಕರು, ಇಡೀ ದೇಶ ನಮ್ಮ ಏನು ಜಾಗ ಬೇಕು, ನಿಮ್ಗೆ ಅವಕಾಶ. ಕೆಲವರು ಪ್ರೆಷರ್ ಮೇಲೆ ಬಂದಿರ್ತೀರಿ, ಕೆಲವು ಏನು ಇಲ್ಲದೆ, ಕೆಲವರು ಯಾರು ಪರಿಚಯ ಇಲ್ಲದೆ ಹೋದವರು ಪಾಪ ಸರ್ಕಾರದಲ್ಲಿ ಎಲ್ಲಿ ಆಗ್ತಾರೋ ಆ ಕೆಲಸ ನೀವು ಮಾಡ್ಕೊಂಡು ಬರ್ತಾ ಇದ್ರಿ. ಬಹಳ ಜನ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇಲ್ಲ, ಆಲ್ಮೋಸ್ಟ್ ಮೋರ್ ದೆನ್ 60% ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇಲ್ಲ. ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಅವ್ರವ್ರ ಊರುಗಳಿಂದ ಬರೋದು, ಎಲ್ಲಿಂದ ಬರೋದು, ಮಾಡೋದು. ಒಂದು ಫೋನ್ ಇದೆ, ಮಾಡಿದಾಗ ಬಹಳ ಇದರಿಂದ ಮಾತಾಡೋದು, ಇವೆಲ್ಲ ಕೂಡ ಬಹಳ ಅತಿ ಹೆಚ್ಚಾಗಿ ಕಾಣ್ತಾ ಇದೆ. ಅದಕ್ಕೆ ನಾನು ಪ್ರಾರಂಭದಲ್ಲಿ ನಮ್ಮ ಎಲ್ಲ ಸೀನಿಯರ್ ಆಫೀಸರ್ಸ್ ಹೇಳಿದ್ದೇನೆ, ಪ್ರತಿ ತಾಲೂಕಲ್ಲೂ ಕೂಡ ಪಿಡಿಒ ಇಂದ ಹಿಡಿದು, ರೆವಿನ್ಯೂ ಇನ್ಸ್ಪೆಕ್ಟರ್ ಇಂದ, ವಿಲೇಜ್ ಅಕೌಂಟ್ ಇಂದ ಹಿಡಿದು ಎಲ್ಲರೂ ಕೂಡ ಅಲ್ಲಿಂದ ಮೇಲ್ಮಟ್ಟದ ಆಫೀಸರ್ ಇಲ್ಲ, ಕಂಪಲ್ಸರಿ ಆಗಿ ಅವನು ಅವರವರ ಕೇಂದ್ರ ಸ್ಥಳದಲ್ಲಿ ಅವರು ವಾಸವಾಗಬೇಕು, ಅವರು ಬೋರ್ಡ್ ಹಾಕ್ಬೇಕು, ಅವ್ರ ಸಂಪರ್ಕದ ವ್ಯವಸ್ಥೆ ಇಟ್ಕೊಳ್ಬೇಕು. ಇವತ್ತಿರೋ ಟೆಕ್ನಾಲಜಿ ಎಲ್ಲಿದ್ದಾನೆ ಅಂತೇಳಿ ಇವತ್ತು ನಾವು 750 ಕಡೆ ಈ ಒಂದು ಸಭೆ ಇವತ್ತು ನಡೀತಾ ಇದೆ. 750 ಕಡೆ ಅವರೆಲ್ಲ ಇಲ್ಲಿಗೆ ಬಂದು ದೊಡ್ಡ ಭಾಷಣ ಮಾಡಬೇಕಾದಂತ ನನಗೆ ಅವಶ್ಯಕತೆ ಇಲ್ಲ. ಈ ಭಾಷಣಕ್ಕೆ ನಾವಿಲ್ಲಿ ಸೇರಿಲ್ಲ. ನನಗೆ ಭಾಷಣ ಮಾಡೋಂಥ ಚಟ ಕೂಡ ನನಗೇನು ಅವಶ್ಯಕತೆ ಇಲ್ಲ. ಬಟ್ ನಾನೊಬ್ಬ ರಾಜ್ಯದ ಒಬ್ಬ ಪ್ರಮುಖನಾಗಿ, ಒಬ್ಬ ಪ್ರಮುಖ ನೌಕರನಾಗಿ, ನಾನು ನನ್ನ ಅಭಿಲಾಷೆ ಏನಿದೆ, ನಮ್ಮ ಸರ್ಕಾರ ಚಿಂತನೆ ಇದೆ, ನಮ್ಮ ಸರ್ಕಾರ ಮಾರ್ಗದರ್ಶನ ಇದೆ, ಮುಂದಿನ ದಿನದಲ್ಲೇ ನೀವು ಯಾವ ರೀತಿ ಹೋಗ್ಬೇಕು ಅಂತ ಹೇಳಿ ನಿಮ್ಗೆ ನಾನು ಮನವಿ ಮಾಡಬೇಕು ಅಂತ ಹೇಳಿ ನಾನು ಇಲ್ಲಿ ನಿಂತಿದ್ದೇನೆ. ನನ್ನ ಭಾಷೆ ಯಾವ ರೀತಿ ಬೇಕಾದ್ರೂ ಉಪಯೋಗಿಸ್ಕೋಬಹುದು, ಆ ಭಾಷೆಯಿಂದ ಏನೋ ಪ್ರಯೋಜನ ಆಗ್ತಿಲ್ಲ. ಐ ಬಿಲೀವ್ ಹ್ಯೂಮನ್ ರಿಲೇಶನ್ಶಿಪ್. ನನಗೆ ಜಾತಿ ಬಗ್ಗೆ ನಂಬಿಕೆ ಇಲ್ಲ. ನನಗೆ ಇವತ್ತು ಧರ್ಮ ಯಾವ್ದು ಬೇಕಾದ್ರೂ ನೀವು ಆಯ್ಕೆ ಮಾಡ್ಕೋಬಹುದು, ನೀವು ಯಾವ ಧರ್ಮದಲ್ಲಿ ಬೇಕಾದ್ರೂ ಇರ್ಬೋದು. ನನ್ ಪೋಸ್ಟಿಂಗ್ಸ್ ಕೊಡುವಾಗ ಮತ್ತೊಂದು ಕೊಡ್ಬೇಕಾದ್ರೆ ನಾನು ಇದನ್ನೆಲ್ಲ ಸಮಾನತೆ ಇರಬೇಕು ಅಂತ, ಸೋಷಿಯಲ್ ಜಸ್ಟಿಸ್ ಇರಬೇಕು ಅನ್ನೋ ಒಪ್ಪುವುದು, ಇದು ನಮ್ಮ ಮೂಲ ಸಿದ್ಧಾಂತ. ಇದು ನಾನು ಅಧಿಕಾರದಲ್ಲಿರುವಂತಹ ಒಂದು ಪಕ್ಷದ ಒಂದು ಮಾರ್ಗದರ್ಶನ ಇದು. ಸೊ ಎಲ್ಲರೂ ಕೂಡ ಸಮಾನತೆಯಿಂದ ನಾನು ನೋಡಬೇಕು ಅನ್ನೋ ದೃಷ್ಟಿಯಿಂದ. ಅದರಿಂದ ನಿಮ್ಮ ಸ್ಪಂದನೆ, ನಿಮ್ಮ ನಡವಳಿಕೆ ಕೂಡ ಪ್ರತಿಯೊಬ್ಬರು ಕೂಡ ನಮ್ಗೆ ಹೆಂಗೆ ಮಾರ್ಕ್ಸ್ ಕಾರ್ಡ್ ಆಗ್ತದೋ, 5 ವರ್ಷಕ್ಕೊಮ್ಮೆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ನಮಗೂ ಕೂಡ ನಂಬರ್ ಆಗ್ತಾರೋ ಜನ, ಆ ರೀತಿ ನಿಮ್ಗೂ ಕೂಡ ಹಾಕುವಂತ ಶಕ್ತಿ ನಿಮ್ಮ ಹಿರಿಯರಿಗೂ ಕೂಡ ಇದೆ, ಹಿರಿಯ ಅಧಿಕಾರಿಗಳಿಗೂ ಇದೆ, ನಮಗೂ ಇದೆ ಅನ್ನೋದು ಕೂಡ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ತಾವು ಮನಸ್ಸನ್ನ ಬಹಳ ಶುದ್ಧವಾಗಿ ತಾವು ಮಾಡುವಂತ ಕೆಲಸದಲ್ಲಿ ಗಮನದಲ್ಲಿ ಇಟ್ಕೊಂಡ್ರೆ ಎಲ್ಲ ಕಷ್ಟಕ್ಕೂ ಕೂಡ ಇದೆ. ನಿಸ್ವಾರ್ಥ ಜನಸೇವೆ, ಪಾರದರ್ಶಕತೆ, ಇವತ್ತು ಇದನ್ನು ಗಮನದಲ್ಲಿ ಇಟ್ಕೊಂಡು ಈ ರೀತಿ ಅಧಿಕಾರವನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾವು ನಿಮಗೆ ಮಾರ್ಗದರ್ಶನ ಕೊಟ್ಟಿದ್ದೇವೆ. ಮರಳಿ ಹೋಬಳಿ ದಯವಿಟ್ಟು ಸ್ಕ್ರೀನ್ ಮೇಲೆ ತಗೊಳ್ಳಿ. ಯಾರಿದ್ದಾರೆ ಪರಮೇಶ್ವರ್, ನಮಸ್ತೆ ಸರ್. ಪರಮೇಶ್ವರ್, ಈ ಒಂದೆರಡು ಪಂಚಾಯತಿ, 2 ತಾಲೂಕನ್ನ ನೀವು ಸ್ವಲ್ಪ ಯು ಆಸ್ಕ್ ಹಿಮ್ ಸಮ್ ಕ್ವೆಶ್ಚನ್ಸ್ ವಾಟ್ ಎವರ್ ಯು ವಾಂಟ್. ಅಲ್ಲಿದ್ದಾನೆ ಮರಳಿ ಹೋಬಳಿ, ಕೊಪ್ಪಳ ಜಿಲ್ಲೆ ದೇ ಆರ್ ದೇರ್ ಆನ್ ದಿ ಲೈನ್. ಯು ಆಸ್ಕ್ ಹಿಮ್ ಅವ್ರು ಏನು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ದೇ ಆರ್ ರೆಡಿ ಟು ಆನ್ಸರ್. ಏನು ಡ್ರಾಪ್ ಬಗ್ಗೆ ಏನ್ ಮಾಡಿದ್ದಾರೆ, ಏನ್ ಎಫೆಕ್ಟ್ ಆಗಿದೆ ಅಂತ ಅವ್ರಿಗೆ ಗುಲ್ಬರ್ಗ ಒಂದೇನು ಕೇಳ್ಬಿಟ್ಟು ಆಮೇಲೆ ನೀವು ಮುಂದುವರಿಸಿ, ಮಿಕ್ಕಿದ ವಿಲ್ ಟೇಕ್ ಇಟ್ ಅಪ್. ಚಾಮರಾಜನಗರದವರು ಬಹಳ ವರ್ಸ್ಟ್ ಸಿಚುವೇಶನ್ ಅಲ್ಲಿ ಇದೆ.
ಪರಮೇಶ್ವರ್, ಮರಳಿ ಹೋಬಳಿಯವರು ಲೈನ್ ಅಲ್ಲಿ ಇದ್ದಾರೆ. ನೀವು ಅವ್ರ ಹತ್ರ ಮಾತಾಡಿ ಆಮೇಲೆ ಚಾಮರಾಜ್ ಬರೋಣ. ಫಸ್ಟ್ ಮರಳಿ ಶಿ ವಾಂಟ್ ಟು ಆನ್ಸರ್. ಹೆಣ್ಮಗಳು ನಿಂತ್ಕೊಂಡಿದ್ದಾರೆ, ತಹಶೀಲ್ದಾರ್ ಇರ್ಬೇಕು ಅಂತ ಕಾಣ್ತದೆ. ತಹಶೀಲ್ದಾರ್ ಮನೇನು? ಹೌದು ಸರ್. ಹಾ, ನೀವು ಮಾತಾಡಿ ಪರಮೇಶ್ವರ್. ಹೇಳಿ ಅಮ್ಮ ತಹಶೀಲ್ದಾರ್, ನಿಮ್ಮಲ್ಲಿ ಏನ್ ಪರಿಸ್ಥಿತಿ ಇದೆ, ಬರೋದೇನ್ ಪರಿಸ್ಥಿತಿ ಇದೆ ಹೇಳಿ. ಸರ್ ನಮಸ್ತೆ ಸರ್. ನಮ್ಮಲ್ಲಿ ಜೂನ್ 1 ಇಂದ ಈವರೆಗೂ 177.7 ಅಡಿಕೆ ಮಳೆ ಆಗ್ಬೇಕಾಗಿತ್ತು ಸರ್. ಆದ್ರೆ 46.4 ಅಷ್ಟೇ ಮಳೆ ಆಗಿದೆ ಸರ್. 74% ತೀವ್ರ ಕೊರತೆ ಆಗಿದೆ ಸರ್ ಮಳೆದು. 25,000 ಹೆಕ್ಟರ್ ಬಿತ್ತನೆ ಆಗ್ಬೇಕಾಗಿದ್ದು ಕೇವಲ 9,283 ಹೆಕ್ಟರ್ ಬಿತ್ತನೆ ಆಗಿದೆ ಸರ್. 37% ಮಾತ್ರ ಆಗಿದೆ. ಇವತ್ತು ICC ಮೀಟಿಂಗ್ ಇದೆ ಸರ್ ತುಂಗಭದ್ರದ್ದು. ಅಲ್ಲಿ ಏನಾದ್ರು ನೀರು ಬಿಟ್ರೆ ಬಿತ್ತನೆ ಜಾಸ್ತಿ ಆಗ್ಬಹುದು ಸರ್. ಬೆಳೆಗಳೆಲ್ಲ ಫುಲ್ ಒಣಗಿ ಹೋಗಿದೆ ಸರ್. ಇಲ್ಲಿವರೆಗೂ ನೀವೇನ್ ಕ್ರಮ ತಗೊಂಡಿದ್ದೀರಾ? ಸ್ಟಾಟಿಸ್ಟಿಕ್ಸ್ ನಮ್ಮ ಹತ್ರನೂ ಇದೆ, ಬಂದಿದೆ ನಮ್ಗೆ. ಆದ್ರೆ ನೀವೇನ್ ಕ್ರಮ ತಗೊಂಡಿದ್ದೀರಿ, ರೈತರಿಗೆ ಯಾವ ತರ ನೆರವು ಕೊಟ್ಟಿದ್ದೀರಿ ಅಂತ ಅನ್ನೋದನ್ನ ಹೇಳಿ ಸರ್. ಈಗೆಲ್ಲ ಯಾರು ಬಿತ್ತನೆ ಮಾಡಿ ಬೆಳೆ ಹಾನಿ ಆಗಿದೆ ಅವ್ರಿಗೆಲ್ಲ ಕ್ರಾಪ್ ಇನ್ಸೂರೆನ್ಸ್ ಮಾಡಿಸ್ತಾ ಇದೀವಿ ಸರ್. ಎಲ್ಲ ಕವರ್ ಆಗಿದ್ದಾರೆ ಸರ್. 4,112 ರೈತರಿಗೆಲ್ಲ ಕ್ರಾಪ್ ಇನ್ಸೂರೆನ್ಸ್ ಆಗಿದೆ ಸರ್. ಕ್ರಾಪ್ ಇನ್ಶೂರೆನ್ಸ್ ಆಗ್ಲಿ ಅಥವಾ ಕ್ರಾಪ್ ಫೇಲ್ಯೂರಿಗೆ ನೀವು ಡೇಟಾ ಕಲೆಕ್ಟ್ ಮಾಡಿ ಅದನ್ನ ನೀವು ಜಿಲ್ಲಾ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ಪ್ರಪೋಸಲ್ ಕಳ್ಸೋದಾಗ್ಲಿ, ಇವೆಲ್ಲ ಏನೇನ್ ಮಾಡಿದೀರಾ ಅಂತ ಸ್ವಲ್ಪ ಹೇಳಿ ಅಮ್ಮ. ಕ್ರಾಪ್ ಲಾಸ್ ಹೆಂಗೆ ಎಸ್ಟಿಮೇಟ್ ಮಾಡಿದೀರಾ? ಗೈಡ್ಲೈನ್ಸ್ ಪ್ರಕಾರ ಕ್ರಾಪ್ ಲಾಸ್ ಹೆಂಗೆ ಎಸ್ಟಿಮೇಟ್ ಮಾಡಿದೀರಾ? ಹೌದು ಸರ್. more than 75% ಇರೋದಕ್ಕೆಲ್ಲ ಕ್ರಾಪ್ ಲಾಸ್ ಎಸ್ಟಿಮೇಟ್ ಮಾಡಿ ಕಳಿಸಿದ್ದೇವೆ ಸರ್. ಹೇಳಿ ಅದನ್ನ, ಎಷ್ಟು ಎಕರೆನಲ್ಲಿ ಕ್ರಾಪ್ ಲಾಸ್ ಆಗಿದೆ, ಅದಕ್ಕೆ ಯಾವ ರೀತಿ ನೀವು ಎಸ್ಟಿಮೇಟ್ ಮಾಡಿದಿರ, ನಮ್ ಗೈಡ್ಲೈನ್ಸ್ ಪ್ರಕಾರ ಎಷ್ಟು ಮಾಡಿದಿರ ಅದನ್ನ ಹೇಳಿ. ಯಾವ ಬೆಳೆ ಇದೆ ಬೆಳೆ ಪ್ರಕಾರ ಮಾಡ್ಬೇಕಲ್ವಾ? ಯಾವ ಬೆಳೆ ಮಾಡಿದಿರ ಅದನ್ನ ಹೇಳಿ. ಮೇಜರ್ ಕ್ರಾಪ್ಸ್ ಯಾವ್ದು ನಿಮ್ಮಲ್ಲಿ? ಸರ್ ಮೇಜರ್ ಭತ್ತ, ಮೆಕ್ಕೆಜೋಳ ಇದೆ ಸರ್. ಭತ್ತ ಎಷ್ಟು ಎಕರೆ ಇತ್ತು, ಅದನ್ನ ಎಷ್ಟು ಲಾಸ್ ಆಗಿದೆ, ಈಗ ನಿಮ್ಗೆ ಅದನ್ನ ಎಸ್ಟಿಮೇಟ್ ಹೆಂಗ್ ಮಾಡಿದಿರಿ? ಆಮೇಲೆ ಮುಂದೆ ಭತ್ತ ಈಗ ನೀರ್ ಬಿಡ್ತಾರೆ ಅಂತ ಹೇಳ್ತಾ ಇದ್ದೀರಾ, ನೀರ್ ಬಿಟ್ಟ ಮೇಲೆ ಏನು ಭತ್ತ ತಗೊಳ್ತೀರಾ ತಿರ್ಗಾ ಸೆಕೆಂಡ್ ಕ್ರಾಪ್? ಹೌದು ಸರ್, ನೀರ್ ಬಿಟ್ಟ ಮೇಲೆ ಭತ್ತ ತಗೊಳ್ತೀವಿ ಸರ್. ಏನು ರೈತರಿಗೆಲ್ಲ ಯಾವ ರೀತಿ ಕ್ರಮ ಮಾಡಿದ್ರೆ ಹೇಳಿ. ಅವ್ರಿಗೆ ಹೆಂಗೆ ಅವರಿಗೆ ಪರಿಚಯ ಮಾಡ್ಬೇಕಲ್ಲ ನೀವು. ಅವ್ರ ಗಮನಕ್ಕೆ ಇದೆಲ್ಲ ಕಾರ್ಯಕ್ರಮ ಸರ್ಕಾರ ಮಾಡಿರೋದೆಲ್ಲ ಹೇಳ್ಬೇಕಲ್ಲಮ್ಮ. ಸರ್ ಹೌದು ಸರ್, ವಿಸಿಟ್ ಮಾಡಿ ಬೆಳೆ ಹಾನಿ ಆಗಿರೋಕೆಲ್ಲ ನೆಕ್ಸ್ಟ್ ಯಾವ ಬಿತ್ತಬಹುದು, ನೀರ್ ಬಂದ್ರೆ ಮತ್ತೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೂಡ ಮಾಡಿರೋ. ಯು ಗೋ ಟು ದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ರೆಡಿ ಆನ್ಸರ್. ಸರ್ ನಮಸ್ತೆ ಸರ್. ಹೇಳಿ ಸರ್. ಕ್ವಶನ್ ಕೇಳಿದ್ರೆ ಹೇಳಿದಕ್ಕೆ ಸರ್ ನಮಸ್ತೆ. ಹೇಳಿಮ್ಮ, ನೀವು ಏನೇ ಕ್ರಾಪ್ ಲಾಸ್ ಎಸ್ಟಿಮೇಟ್ ಮಾಡಿದ್ಮೇಲೆ ಏನು ನೆಕ್ಸ್ಟ್ ಆಲ್ಟರ್ನೇಟಿವ್ ಕ್ರಾಪ್ ತಗೊಳ್ಳೋದಕ್ಕೆ ತಹಶೀಲ್ದಾರ್ ಹೇಳ್ತಾರೆ ನೀರ್ ಬಿಡ್ತಾ ಇದಾರೆ ಅಂತ. ನೀರ್ ಬಿಟ್ಮೇಲೆ ನೀವು ನೆಕ್ಸ್ಟ್ ಕ್ರಾಪ್ ತಗೊಳ್ಳೋದಕ್ಕೆ ಏನು ನಮಸ್ತೆ ಸರ್. ಈಗ ನೆಕ್ಸ್ಟ್ ನಾವು ರೈತರಿಗೆಲ್ಲ ಪರ್ಯಾಯವಾಗಿ ಅಂದ್ರೆ ಭತ್ತ, ನಮ್ಮಲ್ಲಿ ಭತ್ತ ಮೇಜರ್ ಬರುತ್ತೆ ಸರ್. ಸೊ ಈಗ ನೀರ್ ಬಿಡ್ಲಿಲ್ಲ ಅಂದ್ರೆ ನಾವು ಭತ್ತ ಪರ್ಯಾಯವಾಗಿ ಕಡಿಮೆ ನೀರಿನಲ್ಲಿ ಬರ್ತಕ್ಕಂಥ ಬೆಳೆಗಳನ್ನ ಅಂದ್ರೆ ಸಿರಿಧಾನ್ಯಗಳ ಸರ್, ರಾಗಿ, ನವಣೆ, ಸಜ್ಜೆ ಆ ತರದ್ದು, ಮತ್ತೆ ಹೆಸರು, ಉದ್ದು ಕಡಿಮೆ ಅವಧಿಯಲ್ಲಿ ಬರ್ತಕ್ಕಂಥ ಬೆಳೆಗಳನ್ನ ಈಗ ಆಲ್ರೆಡಿ ಬೆಳಿಬೋದಂತ ರೈತರಿಗೆ ಸಾಕಷ್ಟು ಅವೇರ್ನೆಸ್ ಕ್ಯಾಂಪೇನ್ಸ್ ಎಲ್ಲ ಮಾಡಿ ತಿಳಿಸಲಾಗಿದೆ ಸರ್. ತಹಶೀಲ್ದಾರ್ಗೆ ಈಗ ಇವರಿಗೆ ಏನು ಕ್ರಮ ತಗೊಂಡಿದ್ದಾರೆ, ಬರದಲ್ಲಿ ನೀವು ಏನೆಲ್ಲ ಕ್ರಮ ತಗೊಂಡಿದ್ರೆ ಹೇಳಮ್ಮ. ಕುಡಿಯೋ ನೀರಿಗೆ ಸಮಸ್ಯೆ ಇಲ್ವಾ? ಕುಡಿಯೋ ನೀರಿಗೆ ನಗರ ವ್ಯಾಪ್ತಿಯಲ್ಲಿ ಏನು ಸಮಸ್ಯೆ ಇಲ್ಲ ಸರ್. ತಾಲೂಕಲ್ಲಿ ಸರ್, ಗ್ರಾಮೀಣ ಭಾಗದಲ್ಲಿ 8 ಗ್ರಾಮ ಪಂಚಾಯತ್ 11 ವಿಲೇಜ್ ಅಲ್ಲಿ ಸಮಸ್ಯೆಗಳಿದೆ ಸರ್. ಅದರಲ್ಲಿ ರೆಡಿ ಮಾಡಿಸ್ತೇವೆ ಸರ್. ಸರ್ ನೆಕ್ಸ್ಟ್ ತಾಲೂಕಾ ತಗೊಳ್ತೀನಿ. ಮೇಡಮ್, ತಹಸೀಲ್ ಅವರೇ, ಇದು ಹಾನೂರು ತಾಲೂಕಾ ಇಸ್ ದ ಮೋಸ್ಟ್ ಅಫೆಕ್ಟೆಡ್ ಇನ್ ದ ಸ್ಟೇಟ್ ಕುಡಿಯೋ ನೀರಿನಲ್ಲಿ. ಅಲ್ಲಿ ಯಾರು RWS ಯಾರಿದ್ದಾರೆ ಅಲ್ಲಿ ಸ್ವಲ್ಪ ಡೆಪ್ಟಿ CM ಅವರಿಗೆ ಗಮನಕ್ಕೆ ತಗೊಂಡು ಬನ್ನಿ. ಯಾಕಂದ್ರೆ ಹಾನೂರು ಬಹಳ ಸಿವಿಯರ್ಲಿ ಅಫೆಕ್ಟೆಡ್ ಆಗಿದೆ. ಅಲ್ಲಿ ರೂರಲ್ ವಾಟರ್ ಸಪ್ಲೈ ಯಾರಿಗಿಲ್ವಾ ಅಲ್ಲಿ ಕುಡಿಯೋ ನೀರಿಂದ? ಜಾಸ್ತಿ ಇದೆ ಸರ್.
16 ಪಂಚಾಯತಿಲಿ ನಮಗೆ ಸಮಸ್ಯೆ ಇದೆ ಸರ್. 14 ಫೀಲ್ಡ್ಸ್ ಅಲ್ಲಿ ಸಮಸ್ಯೆ ಇದೆ. ಈಗ ನಾವು ಪ್ರೈವೇಟ್ ಬೋರ್ ಲೈನ್ ಫೋನ್ ಮಾಡಿದೀವಿ ಸರ್. ಮತ್ತು ಎಲ್ಲೆಲ್ಲಿ ಬೇಕು ಟ್ಯಾಂಕರ್ ಅಲ್ಲಿ ಸಪ್ಲೈ ಮಾಡ್ತಾ ಇದ್ದೀವಿ ಸರ್. ಅದೇ ತರದಲ್ಲಿ ಈಗ ಕ್ರಾಪಿಗೆ ತಗೊಳಕ್ ಹೋದ್ರೆ ಸರ್ ನಮ್ಮಲ್ಲಿ 99,000 ಹೆಕ್ಟರ್ಸ್ಗೆ ಬರೀ ನಮಗೆ ಸ್ವಯಂ ಆಗಿರುತ್ತೆ 31% ಕೊಟ್ಟರೆ ಸರ್. ಅದರಲ್ಲೂ ನಮಗೆ 25,000ದಲ್ಲಿ ಕ್ರಾಪ್ ಲಾಸ್ ಆಗಿದೆ ಸರ್. ಆಲ್ಮೋಸ್ಟ್ ಇನ್ಶೂರೆನ್ಸ್ ಸರ್. ಎಸ್ಟಿಮೇಟ್ ಮಾಡಿದ್ರ ಇನ್ಶೂರೆನ್ಸ್